ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ವಿದ್ಯುತ್ತನ್ನು ಬಳಸ್ತೇವೆ. ಪ್ರತಿ ತಿಂಗಳು ಬಳಸಿದ ವಿದ್ಯುತ್ತಿಗೆ ಅನುಗುಣವಾಗಿ ಶುಲ್ಕವನ್ನು ಕಟ್ಟುತ್ತೇವೆ. ಬಹಳಷ್ಟು ಜನ ತಿಂಗಳ ಕೊನೆಯಲ್ಲಿ ಬಿಲ್ ಬಂದಾಗ ಎಷ್ಟು ಹಣ ಆಗಿದೆ, ಬಿಲ್ ಎಷ್ಟು, ಯಾವತ್ತು ಕಟ್ಟಬೇಕು, ಕೊನೆ ದಿವಸ ಯಾವುದು, ಈ ಎರಡು ಅಂಶವನ್ನು ಮಾತ್ರ ನೋಡೋದು ಹೆಚ್ಚು. ಅದಕ್ಕಿಂತ ಹೆಚ್ಚಿಗೆ ಈ ವಿದ್ಯುತ್ತಿನ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋಲ್ಲ. ಆದರೆ ಈಗ ಸ್ವಲ್ಪ ತಲೆ ಕೆಡಿಸಿಕೊಳ್ಳುವಂಥ ಸಂದರ್ಭ ಬಂದಿದೆ. ಯಾಕಂದರೆ ಸರ್ಕಾರವು ಉಚಿತ ವಿದ್ಯುತ್ತನ್ನು ನೀಡ್ತಾ ಇರೋದರಿಂದ ಈ ಉಚಿತ ವಿದ್ಯುತ್ತನ್ನು ನೀಡ್ತಾ ಇದ್ದಾರಲ್ಲ, ಎಷ್ಟು ಖರ್ಚಾಗುತ್ತೆ, ಉಚಿತ ವಿದ್ಯುತ್ತನ್ನು ಬಳಸಿದ ಮೇಲೆ ಎಷ್ಟು ವಿದ್ಯುತ್ತನ್ನು ನಾವು ಬಳಸಿದ್ರೆ ಎಷ್ಟು ಹಣ ಖರ್ಚಾಗುತ್ತೆ, ಹೀಗೆ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಾಗೆಯೇ ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳನ್ನು ಸಹ ನಾವು ಎದುರಿಸ್ತಾ ಇದ್ದೇವೆ. ಬಹಳಷ್ಟು ಸಂದರ್ಭಗಳಲ್ಲಿ ಈ ಬಗ್ಗೆ ನಮಗೆ ಏನೂ ಮಾಹಿತಿ ಇರಲ್ಲ. ಈ ದಿಶೆಯಲ್ಲಿ ನಿಜಕ್ಕೂ ಉಪಯುಕ್ತವಾಗುವಂಥ ಒಂದು ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ವೈ.ಜಿ. ಮುರಳೀಧರನ್ ಪ್ರಕಟಿಸಿರುವ ವಿದ್ಯುತ್ ಬಿಲ್ ಸಮಸ್ಯೆ ಮತ್ತು ಪರಿಹಾರ. ಸಮಸ್ಯೆ ಮತ್ತು ಪರಿಹಾರ. ವಿದ್ಯುತ್ ಬಿಲ್ಲಿಗೆ ಸಂಬಂಧಪಟ್ಟಂಥ ಅಷ್ಟೂ ಸಮಸ್ಯೆಗಳೇನಿವೆ ಅವುಗಳನ್ನು ಕುರಿತು ಪರಿಹಾರವನ್ನು ಸೂಚಿಸ್ತಾರೆ ಈ ಪುಟ್ಟ ಪುಸ್ತಕದಲ್ಲಿ. ಹಾಗಾಗಿ ಯಾರ್ಯಾರು ವಿದ್ಯುತ್ತನ್ನು ಬಳಸ್ತಿದ್ದೀರೋ ದಯವಿಟ್ಟು ಈ ಪುಸ್ತಕವನ್ನು ಒಮ್ಮೆ ತಾವು ಓದಬೇಕು. ಏನಿದೆ ಈ ಪುಸ್ತಕದಲ್ಲಿ? ವಿದ್ಯುತ್ ಬಿಲ್ ನಿಮಗೆಷ್ಟು ತಿಳಿದಿದೆ ಅಂತ ಮೊದಲ ಭಾಗದಲ್ಲಿ ಪ್ರಶ್ನೆ ಕೇಳ್ತಾರೆ. ಎರಡನೇ ಭಾಗದಲ್ಲಿ ಈ ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ, ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರಬಹುದು, ಅವುಗಳಿಗೆ ಏನು ಪರಿಹಾರ ಅನ್ನೋದನ್ನು ವಿವರಿಸಿ ಅನುಬಂಧದಲ್ಲಿ ಮುಖ್ಯವಾದ 6 ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ವಿದ್ಯುತ್ ಕಂಪನಿಗೆ ದೂರನ್ನು ಸಲ್ಲಿಸಬೇಕಾದ್ರೆ ಹೇಗೆ ಸಲ್ಲಿಸಬೇಕು ಅದರ ಮಾದರಿಯನ್ನು ಕೊಡ್ತಾರೆ. ಕಾರ್ಯಾಧಾರಿತ ಗುಣಮಟ್ಟ ಹಾಗೂ ಸಂದಾಯಿಸಬೇಕಾದ ಪರಿಹಾರದ ಮೊತ್ತ ಏನಿದೆ ಅದನ್ನು ಪಡಿಬೇಕಾದರೆ ಯಾವ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅವರೇನು ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿರ್ತಾರೋ ಆ ಸೇವೆಯನ್ನು ಕೊಡೋಕ್ಕೆ ವಿಫಲವಾದರೆ ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು, ಹೇಗೆ ಪಡೆಯೋದು, ಕುಂದುಕೊರತೆಗಳು ಏನಿರುತ್ತವೆ ಇವುಗಳನ್ನೆಲ್ಲ ನಾವು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ವಿದ್ಯುತ್ ಬಳಕೆದಾರರ ಒಂದು ವೇದಿಕೆ ಇರುತ್ತೆ. ಆ ವೇದಿಕೆಯಲ್ಲಿ ಕುಂದುಕೊರತೆಗಳನ್ನು ಹೇಳ್ಕೊಳ್ಳೋದು ಹೇಗೆ. ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಲೋಕಪಾಲ ಅಂತ ಇರ್ತಾರೆ, ಓಂಬುಡ್ಸ್ಮನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ತುಂಬ ಜನಕ್ಕೆ ಈ ಬಗ್ಗೆ ಮಾಹಿತಿ ಇಲ್ಲ. ಓಂಬುಡ್ಸ್ಮನ್, ಲೋಕಪಾಲ ಪ್ರತಿಯೊಬ್ಬರೂ ತಿಳಿದಿರಬೇಕು. ಏನು ಹಾಗಂದರೆ, ಕೆಲವು ಸಲ ಗಂಭೀರವಾದ ತಪ್ಪುಗಳಾಗಿದ್ದರೆ ನಾವು ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಮೊಕದ್ದಮೆಯನ್ನು ಹೂಡಬಹುದು. ಆದರೆ ನ್ಯಾಯಾಲಯಕ್ಕೆ ಹೋಗಿ ಮೊಕದ್ದಮೆಯನ್ನು ಹೂಡಿ ಅಪಾರ ಹಣವನ್ನು ಖರ್ಚು ಮಾಡಿ ಸಮಯವನ್ನು ವ್ಯರ್ಥ ಮಾಡಿ ನ್ಯಾಯ ಸಿಗದೆ ಹೋಗ್ಬೋದಲ್ವಾ. ಅದಕ್ಕೆ ಮೊದಲು ಕಾನೂನಿನ ಕ್ರಮ ತಗೊಳ್ಳೋಕ್ಕೆ ಮೊದಲು ಈ ಲೋಕಪಾಲರ ಬಳಿ ಹೋಯಿತು ಅಂದರೆ ಅವರು ಯಾರ ಕಡೆಯೂ ಇರೋಲ್ಲ, ನ್ಯಾಯದ ಕಡೆ ಇರ್ತಾರೆ. ಅವರು ವಿಚಾರ ಮಾಡಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ಹೇಳ್ತಾರೆ. ವಿದ್ಯುತ್ ಶಕ್ತಿ ಕಂಪನಿಯಿಂದ ತಪ್ಪಾಗಿದ್ದರೆ ಇಂತಹ ತಪ್ಪನ್ನು ನೀವು ಮಾಡಿದ್ದೀರಾ, ಸರಿಪಡಿಸಿಕೊಳ್ಳಿ, ನಿಮ್ಮ ಸೇವೆಯನ್ನು ಕೂಡಲೇ ಕೊಡಿ ಅಂತ ಹೇಳುವ ಅಧಿಕಾರ ಅವರಿಗಿರುತ್ತೆ. ಹಾಗಾಗಿ ಈ ಲೋಕಪಾಲರಿಗೆ ದೂರನ್ನು ಸಲ್ಲಿಸಬೇಕಾದ್ರೆ ಹೇಗೆ, ಹೀಗೆ ಉಪಯುಕ್ತವಾದ ಮಾಹಿತಿ ಒಳಗೊಂಡಿದೆ ಈ ಒಂದು ಪುಟ್ಟ ಪುಸ್ತಕ. ವಿದ್ಯುತ್ತನ್ನು ಬಳಸ್ತಾ ಇದ್ದರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಶುಲ್ಕವನ್ನು ವಿಧಿಸ್ತಾರೆ. ಸ್ಲ್ಯಾಬ್ ಅಂತ ಹೇಳ್ತಾರೆ. ಈ ಸ್ಲ್ಯಾಬ್ ಬಗ್ಗೆನೂ ಅನೇಕ ಜನಕ್ಕೆ ಮಾಹಿತಿ ಇರೋದಿಲ್ಲ. ಸ್ಲ್ಯಾಬ್ 1 ಅಂತ ಹೇಳ್ತಂದರೆ ಈಗೊಂದು 50 ಯೂನಿಟ್ ನೀವು ಬಳಸಿದ್ದೀರಾ ಅಂದರೆ ಯೂನಿಟ್ಗೆ ₹4.10 ಅಂದರೆ ₹205 ಬಿಲ್ ಬರುತ್ತೆ ನಿಮಗೆ ತಿಂಗಳ ಕೊನೆಯಲ್ಲಿ. ಅದೇ ಎರಡನೇ ಘಟ್ಟದಲ್ಲಿ ನೀವು 50 ಬಳಸಿದ್ರೆ ₹5.55 ಅಲ್ಲಿ ನಮಗೆ ಶುಲ್ಕವನ್ನು ವಿಧಿಸ್ತಾರೆ. ₹277 ಆಗುತ್ತೆ. ಹೀಗೆ ಬೇರೆ ಬೇರೆ ಮಟ್ಟದಲ್ಲಿ ವಿದ್ಯುತ್ತನ್ನು
ಬಳಸುವವರಿಗೆ ಬೇರೆ ಬೇರೆ ಮಟ್ಟದ ಒಂದು ಶುಲ್ಕವನ್ನು ವಿಧಿಸುವ ಸಾಧ್ಯತೆ ಉಂಟು. ಹಾಗಾಗಿ ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಏನೇ ಅನುಮಾನ ಇದ್ದರೂ ಸಹ ವಿದ್ಯುತ್ ಬಿಲ್ ಸಮಸ್ಯೆ ಮತ್ತು ಪರಿಹಾರ ವೈ.ಜಿ. ಮುರಳೀಧರ್ ಬರೆದಂಥ ಈ ಒಂದು ಪುಟ್ಟ ಪುಸ್ತಕವನ್ನು ಓದಬೇಕು. ಖಂಡಿತ ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಮುರಳಿ ಮೋಹನ್. ನಾನು ಬೆಂಗಳೂರು ಟಾಟಾ ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹಾಡುಗಾರಿಕೆ ಮತ್ತು ಫಲಪುಷ್ಪಗಳ ತೋಟಗಾರಿಕೆ ಹಾಗೂ ಥಟ್ಟಂತ ನೋಡುವುದು, ಅಲ್ಲದೆ ಪ್ರಶ್ನೆ ಪತ್ರಿಕೆಗಳನ್ನು ಪುಸ್ತಕಗಳನ್ನು ಓದುವುದು. ಬಹಳ ಸಂತೋಷ ಮುರಳಿ ಮೋಹನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ವೆಂಕಟಾಚಲಪತಿ. ನಾನು LICಲಿ ಅಸಿಸ್ಟೆಂಟ್ ಡಿವಿಷನಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದೇನೆ. ಮಂಚೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ. ನನ್ನ ಹವ್ಯಾಸ ವೃತ್ತಪತ್ರಿಕೆ ಓದುವುದು, ಪುಸ್ತಕಗಳನ್ನು ಓದುವುದು. ವೆಂಕಟಾಚಲಪತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು TS ನಾಗರಾಜ ಉಪಾಧ್ಯಾಯ. ಇಸ್ರೋ ನಿವೃತ್ತನಾಗಿ 15 ವರ್ಷ ಆಯಿತು. ನನ್ನ ಊರು ಮಂಗಳೂರಿನ ವಾಮಂಜೂರು. ಈಗ ಪ್ರಸಕ್ತ ನಾನು ಬೆಂಗಳೂರಿನಲ್ಲಿ ಇಸ್ರೋ ಬಡಾವಣೆಯಲ್ಲಿ ಇದ್ದೇನೆ. ಈಗ ಪ್ರಸಕ್ತ ಇಸ್ರೋ ಬಡಾವಣೆಯ ವೆಲ್ಫೇರ್ ಅಸೋಸಿಯೇಷನ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಜೊತೆಗೆ ನನ್ನ ಹವ್ಯಾಸಗಳು ಕತೆ, ಕವನ ಬರೆಯೋದು, ಮತ್ತು ಭರತನಾಟ್ಯ, ಯಕ್ಷಗಾನ, ಮಿಮಿಕ್ರಿ, ಹಾಗೆ ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವುದು ಇತ್ಯಾದಿ. ಮತ್ತು ಇನ್ನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಬೇರೆ ಬೇರೆ ವಿಧದಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿದ್ದೀನಿ. ಬಹಳ ಸಂತೋಷ ನಾಗರಾಜ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ ಪ್ರಜಾಪ್ರಜ್ಞೆ, UN ಸಂಗನಾಳಮಠ್ ಅವರು ಬರೆದ ಸಾಂದರ್ಭಿಕ ರಾಜಕೀಯ ವಿಚಾರಗಳ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಬಾದಾಮಿಯು ಭಾರತ ಸರ್ಕಾರದ ಯಾವ ಯೋಜನೆಯಲ್ಲಿ ಸುಧಾರಣೆಯನ್ನು ಕಾಣಲಿದೆ? ಆಯ್ಕೆಗಳನ್ನು ನೋಡೋಣ. ಅನುರಾಗ್, ಜೀವನ್, ಶಿವ, ಹೃದಯ್. ಬಜರೊತ್ತಿ ಉತ್ತರ ಕೊಡಿ. ಮೊದಲಿಗೆ ಮುರಳಿ ಮೋಹನ್. ಶಿವ ಆಯ್ಕೆ 3. ಇನ್ನೊಬ್ಬರು ಉತ್ತರ ಕೊಡಬಹುದು. ವೆಂಕಟಾಚಲಪತಿ. ಹೃದಯ್ ಉತ್ತರವನ್ನು ನೋಡೋಣ. ಹೃದಯ್ ಅನ್ನೋದು ಸರಿಯಾದ ಉತ್ತರ. ವೆಂಕಟಾಚಲಪತಿ ಈ ಉತ್ತರ ಕೊಟ್ಟಿದ್ದಾರೆ. ಪ್ರಜಾಪ್ರಜ್ಞೆ ಎನ್ನುವ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಹೃದಯ್ ಹಾಗಂದರೆ ಏನು ಎನ್ನುವ ಗೊಂದಲ ಮನಸ್ಸಲ್ಲಿ ಮೂಡುತ್ತೆ. ಹೆರಿಟೇಜ್, ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆಗ್ಮೆಂಟೇಷನ್ ಯೋಜನಾ, ಇದು ಹೃದಯ್ ಎನ್ನುವ ಹೆಸರಿನ ವಿಸ್ತೃತ ರೂಪ. ಭಾರತ ಸರ್ಕಾರ 13 ಪಾರಂಪರಿಕ ನಗರಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನಿಸ್ತಾ ಇದೆ. ಕರ್ನಾಟಕದಿಂದ ಬಾದಾಮಿ ಆಯ್ಕೆಯಾಗಿದೆ. ಮುಂದಿನ ಪುಸ್ತಕ ಚಪ್ಪಲಿಗಳು, ಡಾಕ್ಟರ್ ಸಾರಾ ಅಬೂಬಕ್ಕರ್ ಬರೆದಂಥ ಕೃತಿ. ಪ್ರಶ್ನೆ: ಭಾರತದ ಸಟ್ಲೆಜ್ ನದಿಯಲ್ಲಿ ಯಾವ ಅಪರೂಪದ ಲೋಹವನ್ನು ಪತ್ತೆ ಹಚ್ಚಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಟೈಟೇನಿಯಂ, ಸ್ಕ್ಯಾಂಡಿಯಂ, ಟ್ಯಾಂಟಲಮ್, ಲಿಥಿಯಂ. ಮೊದಲಿಗೆ ವೆಂಕಟಾಚಲಪತಿ, ಆನಂತರ ಮುರಳಿ ಮೋಹನ್. ಟೈಟೇನಿಯಂ ಆಯ್ಕೆ 1. ಮುರಳಿ ಮೋಹನ್ 2 ಸ್ಕ್ಯಾಂಡಿಯಂ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಟ್ಯಾಂಟಲಮ್ ಆಗಿತ್ತು. ಈ ಟ್ಯಾಂಟಲಮ್ ಅನ್ನೋದು ಅತ್ಯಂತ ಗಡುಸಾದ ಶಕ್ತಿಶಾಲಿಯಾದ ಲೋಹ ಇದು. ಈ ಟ್ಯಾಂಟಲಮನ್ನು ಸಾಮಾನ್ಯವಾಗಿ
ಸೆಮಿಕಂಡಕ್ಟರ್ ತಂತ್ರಜ್ಞಾನ, ಮೈಕ್ರೋಚಿಪ್ ತಂತ್ರಜ್ಞಾನ ಏನಿದೆ ಅವುಗಳಲ್ಲಿ ಹೆಚ್ಚು ಬಳಸ್ತಾರೆ. ತುಂಬ ಬೆಲೆ ಬಾಳುವಂಥ ಧಾತು ಇದು. ಪಂಜಾಬಿನಲ್ಲಿರ್ತಕ್ಕಂಥ IIT ರೋಪಾರವರು ನದಿಯಲ್ಲಿ ಈ ಅಪರೂಪದ ಲೋಹ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ ಅವರು. ನಮ್ಮ ಪ್ರಶ್ನೆ: ದಕ್ಷಿಣ ಭಾರತದಲ್ಲಿ ದೊರೆತಿರುವ ಅತ್ಯಂತ ಹಳೆಯ ಕಬ್ಬಿಣ ಶಿಲಾಯುಗದ ಪುರಾವೆಯು ಎಲ್ಲಿ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ಅರಿಕಮೇಡು, ಹಲ್ಲೂರು, ಕಾಂಚೀಪುರಂ, ಆದಿಚನಲೂರು. ಮೊದಲಿಗೆ ನಾಗರಾಜು, ಆನಂತರ ಮುರಳೀಮೋಹನ್. ಹಲ್ಲೂರು ಆಯ್ಕೆ 2, ಮುರಳೀಮೋಹನ್ 3. ಆಯ್ಕೆ 3 ಕಾಂಚೀಪುರಂ. ಉತ್ತರವನ್ನು ನೋಡೋಣ. ಹಲ್ಲೂರು ಉತ್ತರ ಸರಿಯಾಗಿದೆ. ನಾಗರಾಜ ಅವರು ಈ ಉತ್ತರ ಕೊಟ್ಟಿದ್ದಾರೆ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈ ಹಲ್ಲೂರು ಅನ್ನೋದು ಕರ್ನಾಟಕದಲ್ಲಿದೆ. ಹಾವೇರಿ ಜಿಲ್ಲೆಯ ತುಂಗಭದ್ರಾ ನದಿಯ ದಡದಲ್ಲಿದೆ. ಕ್ರಿಸ್ತಪೂರ್ವ 1200 ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು. ಆ ಕಾಲದ ಜನ ರಾಗಿಯನ್ನು, ಹುರಳಿಯನ್ನು, ಉದ್ದನ್ನು, ಹೆಸರನ್ನು ಮತ್ತು ಭತ್ತವನ್ನು ಬೆಳೀತಾ ಇದ್ರಂತೆ ಈ ಒಂದು ಪ್ರದೇಶದಲ್ಲಿ. ಹಾಗೆಯೇ ಚಿನ್ನದ ಆಭರಣಗಳನ್ನು ಬಳಸ್ತಾ ಇದ್ದರು. ಯಾಕಂದರೆ ಚಿನ್ನದ ಆಭರಣಗಳನ್ನು ಮಾಡುವ ತಂತ್ರಜ್ಞಾನದಲ್ಲಿ ಕನ್ನಡಿಗರನ್ನು ಮೀರಿಸಿದವರು ಮತ್ತೊಬ್ಬರಿಲ್ಲ. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂಥ ಚಿನ್ನದ ಆಭರಣಗಳು ಸಹ ನಮ್ಮ ಕೋಲಾರ ಮತ್ತು ಹಟ್ಟಿಯಿಂದ ಹೋದಂಥ ಚಿನ್ನಗಳಾಗಿದ್ದವು. ಮುಖ್ಯವಾಗಿ ಕಬ್ಬಿಣದ ಕೊಕ್ಕೆಗಳು ಕುತೂಹಲ ಕೆರಳಿಸಿವೆ. ಮೀನನ್ನು ಹಿಡಿಯೋದಕ್ಕೆ ನಾವೇನು ಇವತ್ತು ಕೊಕ್ಕೆಗಳನ್ನು ಬಳಸ್ತೇವೆ ಅದೇ ರೀತಿಯ ಕೊಕ್ಕೆಗಳು ಈ ಪ್ರದೇಶದಲ್ಲಿ ಕಂಡುಬಂದಿವೆ. ಕತೆ ಡಬ್ಬಿ ಎನ್ನುವ ಪುಸ್ತಕ ರಂಜನಿ ರಾಘವನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ರಣಧೀರ ಕಂಠೀರವ ನಂತರ ಕನ್ನಡದಲ್ಲಿ ತಯಾರಾದ 2ನೆಯ ಐತಿಹಾಸಿಕ ಚಿತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ಕಿತ್ತೂರು ಚೆನ್ನಮ್ಮ, ವಿಜಯನಗರದ ವೀರಪುತ್ರ, ಇಮ್ಮಡಿ ಪುಲಿಕೇಶಿ, ವೀರ ಸಂಕಲ್ಪ. ಮೊದಲಿಗೆ ನಾಗರಾಜ, ಆನಂತರ ವೆಂಕಟಾಚಲಪತಿ. ಇಮ್ಮಡಿ ಪುಲಿಕೇಶಿ. ಆಯ್ಕೆ 3 ವೆಂಕಟಾಚಲಪತಿ. ಇಮ್ಮಡಿ ಪುಲಿಕೇಶಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕಿತ್ತೂರು ಚೆನ್ನಮ್ಮ ಆಗಿತ್ತು. ಫೆಬ್ರವರಿ 1961ರಲ್ಲಿ ಈ ಚಿತ್ರ ನಿರ್ಮಾಣವಾಗುತ್ತೆ. ಸರೋಜಾದೇವಿ, ರಾಜ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಅಶ್ವಥ್ ಮುಂತಾದವರು ನಟಿಸಿರ್ತಾರೆ. ಈ ಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದವರು BR ಪಂತುಲು ಅವರು. ಇವತ್ತಿಗೂ ಸಹ ಜನಪ್ರಿಯ ಚಿತ್ರಗಳ ಪಟ್ಟಿಯಲ್ಲಿದೆ. ಅದರಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಭಾಷಣೆ ಇದೆಯಲ್ಲ, ಕಪ್ಪ ಯಾರಿಗೆ ಕೊಡಬೇಕು ಕಪ್ಪ, ಇವತ್ತಿಗೂ ಸಹ ಶಾಲಾ ಕಾಲೇಜುಗಳಲ್ಲಿ ಏಕಪಾತ್ರಾಭಿನಯಕ್ಕಾಗಿ ಈ ಸಂಭಾಷಣೆಯನ್ನು ಬಳಸೋದುಂಟು. ಮುಂದಿನ ಪುಸ್ತಕ ಜಯಂತ ಕಾಯ್ಕಿಣಿ ಅವರ ಕಥಾಕೃತಿ ಅನಾರ್ಕಲಿಯ ಸೇಫ್ಟಿ ಪಿನ್. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ತೆ, ಆ, ಯ, ತೆ, ದಾ. ತೆ, ಆ, ಯ, ತೆ, ದಾ. ಯಾಕೆ? 2ನೇ ಮನೆಯಲ್ಲಿ ತೆ, 3ನೇ ಮನೆಯಲ್ಲಿ ಆ, 5ನೇ ಮನೆಯಲ್ಲಿ ಯ, 6ನೇ ಮನೆಯಲ್ಲಿ ತೆ ಮತ್ತು 9ನೇ ಮನೆಯಲ್ಲಿ ದಾ. ಯಾಕೆ? ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಏನೂ ಹೊಳೆದಿಲ್ವಾ?
ಉತ್ತರವನ್ನು ನೋಡು. ಯಾಕೆ? ಅತ್ತೆ ಆದಾಯ ಅತ್ತೆ ಆದಾಯ ಅತ್ತೆ ಆದಾಯ. ಅಯ್ಯೋ, ಅತ್ತೆ ಆದಾಯದ ಮೇಲೆ ಯಾಕೆ ಕಣ್ಣಾಗ್ತಿದೆ? ಅಳಿಯಂದ್ರು ಮಾಡ್ತಾ ಇರೋದು. ಉತ್ತರವನ್ನು ನೋಡೋಣ. ಮತ್ತೆ ಆದಾಯ ತೆರಿಗೆ ದಾಳಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೆನಪಿನ ಸುಳಿಯಲ್ಲಿ ಎನ್ನುವ ಪುಸ್ತಕ ಜಿ ವಿ ಜಯ ರಾಜಶೇಖರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 46 ಕೂಡು 37, 68 ಕಳೆ 28, 25 ಗುಣಿಸು 12, 750 ಭಾಗಿಸು 5. 40 ಕೆಳಗೆ ಎರಡನೇದು ಎರಡನೇದು 68 ಕಳೆ 28, ಮೂರನೇದು 25 ಗುಣಿಸು 12. ಬರೆದಿರುತ್ತಿದ್ದಾರೆ ವೆಂಕಟಾಚಲಪತಿ. ಅಂತಿಮ ಉತ್ತರ 573. 5, 7, 3. ಹೌದಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 83, 40, 300, 150 ಎಲ್ಲವನ್ನು ಕೂಡಿದ್ರೆ 5, 7, 3 ಬಂದಿದೆ. ಈ ಉತ್ತರವನ್ನು ವೆಂಕಟಾಚಲಪತಿ ಅವರು ಕೊಟ್ಟಿದ್ದಾರೆ. ನೆನಪಿನ ಸುಳಿಯಲ್ಲಿ ಎನ್ನುವ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಸದನದಲ್ಲಿ ಭೂಪತಿ ಸಂಪಾದಕರು ಎಲ್.ಎನ್. ಮುಕುಂದರಾಜ್ ಹಾಗೂ ಪ್ರೊಫೆಸರ್ ಪದ್ಮಾ ಟಿ ಚಿನ್ಮಯಿ ಅವರು ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಬೀರೇನ್ ಕುಮಾರ್ ಬಸಕ್, ರಾಧೇಶ್ಯಾಮ್ ಬರ್ಲೆ, ಪ್ರಕಾಶ್ ರಾವ್ ಆಶಾಬಾದಿ, ಆರ್.ಎಲ್. ಕಶ್ಯಪ್. ಮೊದಲಿಗೆ ವೆಂಕಟಾಚಲಪತಿ, ಆನಂತರ ನಾಗರಾಜ. ರಾಧೇಶ್ಯಾಮ್ ಬರ್ಲೆ 2. ಆಯ್ಕೆ 2. ನಾಗರಾಜ್ 3. ಪ್ರಕಾಶ್ ರಾವ್ ಆಶಾವಾದಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಆರ್.ಎಲ್. ಕಶ್ಯಪ್ ಆಗಿತ್ತು. ಪದ್ಮಶ್ರೀ ಗೌರವ ದೊರೆತಿದೆ ಆರ್.ಎಲ್. ಕಶ್ಯಪ್ ಅವರಿಗೆ. ರಂಗಸ್ವಾಮಿ ಲಕ್ಷ್ಮೀನಾರಾಯಣ ಕಶ್ಯಪ್ ಅನ್ನೋದು ಇವರ ಪೂರ್ತಿ ಹೆಸರು. ಮೂಲತಃ ಗಣಿತಜ್ಞರು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಇವರು ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ. 4 ವೇದಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಬಹುಶಃ ಇವರೊಬ್ಬರೇ ಈ ಮಹತ್ತರವಾದ ಕೆಲಸವನ್ನು ಮಾಡಿರೋದು. ಹಾಗಾಗಿ ಅವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ವಿಸ್ಮಯ ಕೀಟ ಪ್ರಪಂಚ, ಡಾಕ್ಟರ್ ನೂರ್ ಸಮದ್ ಅಬ್ಬಲಗೆರೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ರ, ಬೆಂ, ಕಂ, ಳ, ಗ, ಲಿ, ಳು, ಬ. ಮತ್ತೊಮ್ಮೆ ಓದಿ ಹೇಳ್ತೇನೆ. ರ, ಬೆಂ, ಕಂ, ಳ, ಗ, ಲಿ, ಳು, ಬ. ಬರೆದಿರುತ್ತಿದ್ದಾರೆ ವೆಂಕಟಾಚಲಪತಿ. ಬೆಂಗಳೂರಲ್ಲಿ ಕಂಬಳ. ಬೆಂಗಳೂರಲ್ಲಿ ಕಂಬಳ ಅಂತ ಹೇಳ್ತಾ ಇದ್ದಾರೆ. ಹೌದಾ ನಾಗರಾಜು? ಹೌದು ಅಂತಿದ್ದಾರೆ. ಮುರಳಿ ಮೋಹನ್, ಪರೀಕ್ಷೆ ಮಾಡ್ಬೋದಾ? ಪರೀಕ್ಷಿಸೋಣ. ಬೆಂಗಳೂರಲ್ಲಿ ಕಂಬಳ ಉತ್ತರ ಸರಿಯಾಗಿದೆ. ವಿಸ್ಮಯ ಕೀಟ ಪ್ರಪಂಚ ಎನ್ನುವ ಈ ಒಂದು ಪುಸ್ತಕವನ್ನು ವೆಂಕಟಾಚಲಪತಿ ಅವರಿಗೆ ಕೊಟ್ಟಿದ್ದೆ. ಪದಬಂಧದ ಸಮಯ ಈಗ ಬಂತು. 3 ಪುಸ್ತಕಗಳನ್ನು ಪಡೆಯೋಕೆ ತಮಗೆ ಅವಕಾಶ ಉಂಟು. ಸುಳುಹುಗಳನ್ನು ಈಗ ನೋಡೋಣ. ಮುಪ್ಪಿಲ್ಲದ ಶಾಶ್ವತ ದೇವರು, ಸಾಮೂಹಿಕವಾಗಿ ಭಗವನ್ನಾಮ ಸ್ಮರಣೆ, ಮರದಲ್ಲಿ ಜೇನುಹುಳು. ಮುಪ್ಪಿಲ್ಲದ ಶಾಶ್ವತ ದೇವರು. ಎರಡನೇದು ಸಾಮೂಹಿಕವಾಗಿ ಭಗವನ್ನಾಮ ಸ್ಮರಣೆಯನ್ನು ಮಾಡುವುದು. ಮೂರನೇದು ಮರದಲ್ಲಿ ಜೇನುಹುಳ.
ಅಜರಾಮರ. ಬಜ್ಜರ್ ಬಜ್ಜರ್ ಬಜ್ಜರ್. ಒಂದನೇದಕ್ಕೆ ಉತ್ತರ ಕೊಡಿ. ಅಜರಾಮರ. ಅಜರಾಮರ. ಪರೀಕ್ಷೆ ಮಾಡೋಣ. ಉತ್ತರ ಸರಿಯಾಗಿದೆ. ಭಿನ್ನಪ, ಕನ್ಫೆಷನ್. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ OL ನಾಗಭೂಷಣ ಸ್ವಾಮಿ. 2 ಉತ್ತರ. ಸಾಮೂಹಿಕವಾಗಿ ಭಗವನ್ ನಾಮಸ್ಮರಣೆ. ಭಜನೆ. ಭಜನೆ. ತಮಗೆ ಅವಕಾಶ ಸಿಗುತ್ತೆ. ಭಜನೆ. ಭಜನೆ ನೋಡೋಣ. ಕರೆಕ್ಟ್. ಭಜನೆ ಉತ್ತರ ಸರಿಯಾಗಿದೆ. ಸನ್ನಿಧಿ, ಭಾರತಿ ಕಾಸರಗೋಡು ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಭ್ರಮರದಲ್ಲಿ ಜೇನುಹುಳ. ಭ್ರಮರ. ಭ್ರಮರ ಉತ್ತರವನ್ನು ನೋಡೋಣ. ಭ್ರಮರ ಉತ್ತರ ಸರಿಯಾಗಿದೆ. ಖಲೀಲ್ ಗಿಬ್ರಾನ್, ಪ್ರಭುಶಂಕರ ಅವರು ಬರೆದಂಥ ಅಪರೂಪದ ಹಾಗೂ ಸೊಗಸಾದ ಪುಸ್ತಕ ವೆಂಕಟಾಚಲಪತಿ ಅವರಿಗೆ ದೊರೆತಿದೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮುರಳಿ ಮೋಹನ್ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಎಸ್. ಮೊದಲ ಪ್ರಶ್ನೆ. ಬಲಿಯಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಾಶಕ್ಕೆ ಗುರಿಯಾಗು, ಆತ್ಮಾರ್ಪಣೆ ಮಾಡಿಕೊ. ಗುರಿಯಾಗು. ಫಸ್ಟ್ ಒನ್. ಅಡಗಿಸು, ತಗ್ಗಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಣಂಬೆ, ಅಣಂಚು. ಅಣಂಚು. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಕೃಷ್ಣನು ಸಂಧಾನಕ್ಕೆ ಹೋದರೆ ರಾಮಾಯಣದಲ್ಲಿ ಯಾರು ಸಂಧಾನಕ್ಕೆ ಹೋದರು? ಹನುಮಂತ, ಅಂಗದ. ಅಂಗದ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುಂಬಾರನಿಗೆ ವರುಷ, ದೊಣ್ಣೆಗೆ 1 ನಿಮಿಷ. ದೊಣ್ಣೆಗೆ ನಿಮಿಷ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ಡಬ್ ಎಂದು ಸಿಡಿದಾಗ ನಾನು ದೊಡ್ಡವನಾದರೂ ಕಡಿಮೆ ತೂಗುವೆ. ಪಟಾಕಿ. ಪಟಾಕಿ. ನಾನು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಲಿಯಾಗು, ನಾಶಕ್ಕೆ ಗುರಿಯಾಗು ಸರಿಯಾಗಿದೆ. 2 ಉತ್ತರ. ಅಡಗಿಸು, ತಗ್ಗಿಸು, ಅಣಂಚು ಸರಿಯಾಗಿದೆ. 3 ಉತ್ತರ. ಅಂಗದ ಸರಿಯಾಗಿದೆ. 4 ಉತ್ತರ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಸರಿಯಾಗಿದೆ. 5 ಉತ್ತರ. ಇದು ಜೋಳದ ಪುರಿ. ಜೋಳದ ಪುರಿ ಪಾಪ್ಕಾರ್ನ್ ಆಗುತ್ತಲ್ಲ, ಪಟ್ ಅಂತ ಹೊಡೆಯುತ್ತೆ. ಮೊದಲು ಸ್ವಲ್ಪ ತೂಕ ಇರುತ್ತೆ. ಪಟ್ ಅಂತ ಹೊಡೆದಾಗ ಗಾತ್ರದಲ್ಲಿ ದೊಡ್ಡದಾಗುತ್ತೆ, ಆದರೆ ತೂಕ ಸ್ವಲ್ಪ ಕಡಿಮೆ ಆಗುತ್ತೆ. 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ವೆಂಕಟಾಚಲಪತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬಲೆಗೆ ಬೀಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ವಶಕ್ಕೆ ಸಿಕ್ಕಿ ಹಾಕಿಕೋ, ಮೋಸಕ್ಕೆ ಗುರಿಯಾಗು. ಮೋಸಕ್ಕೆ ಗುರಿಯಾಗು. ಮುಂದಿನ ಪ್ರಶ್ನೆ. ಅಪಹಾಸ್ಯ ಮಾಡು, ಹಿಯಾಳಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಣಕು, ಅಣಕಂ. ಅಣಕು. ಮುಂದಿನ ಪ್ರಶ್ನೆ. ವಿಷ್ಣು ಮತ್ತು ಭೂದೇವಿಯರ ಮಗನ ಹೆಸರೇನು? ಕುಜ, ಬುಧ. ಬುಧ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುತ್ತವ ಬಡಿದರೆ ಹಾವು ಸಾಯಲ್ಲ. ಹಾವು ಸಾಯಲ್ಲ. 5ನೇ ಪ್ರಶ್ನೆ. ಬಸ್ ಡ್ರೈವರ್ ಕೆಂಪು ದೀಪ ಕಂಡರೂ ನಿಲ್ಲದೆ ಮುಂದೆ ಹೋದ. ಪೊಲೀಸಿನವನು ನೋಡಿದರೂ ಸುಮ್ಮನಿದ್ದ, ಯಾಕೆ? ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಲೆಗೆ ಬೀಳು, ವಶಕ್ಕೆ ಸಿಕ್ಕಿ ಹಾಕಿಕೋ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಅಪಹಾಸ್ಯ ಮಾಡು, ಅಣಕು ಸರಿಯಾಗಿದೆ. 3 ಉತ್ತರ. ಕುಜ ಆಗಿತ್ತು. ಕು ಅಂದರೆ ಭೂಮಿ, ಜ ಅಂದರೆ ಭೂಮಿಯಿಂದ ಹುಟ್ಟಿದ್ದು ಕುಜ. 4ನೇ ಪ್ರಶ್ನೆಗೆ ಉತ್ತರ. ಹುತ್ತವ ಬಡಿದರೆ ಹಾವು ಸಾಯುವುದೇ? ಹಾವು ಸಾಯೋಲ್ಲ, ಪರವಾಗಿಲ್ಲ, ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ. ಬಸ್ ಡ್ರೈವರ್ ಬಸ್ಸನ್ನು ಬಿಡ್ತಿರಲಿಲ್ಲ, ನಡ್ಕೊಂಡು ಹೋಗ್ತಿದ್ದ ಅಷ್ಟೇ. ಮಕ್ಕಳ ಜೊತೆ, ಶಬ್ದಗಳ ಜೊತೆ ಆಟವಾಡುವಂಥ ಈ ಒಗಟುಗಳನ್ನು ಇವತ್ತು ನಾವು ಹೇಳ್ಕೊಡ್ಬೇಕಾಗಿದೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ನಾಗರಾಜು ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬಳೆ ತೊಡಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸೀಮಂತವನ್ನು ಮಾಡು, ಕೋಳ ಹಾಕು. ಸೀಮಂತವನ್ನು ಮಾಡು. ಮುಂದಿನ ಪ್ರಶ್ನೆ. ತುರುಕು, ಗಿಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು?
ಅಣಕು, ಅಣಕ. ಅಣಕು. ಮುಂದಿನ ಪ್ರಶ್ನೆ. ಅಚ್ಚೋದೆಯ ಮಹಾಭಾರತದ ಕಾಲದಲ್ಲಿ ಯಾವ ಜನ್ಮವನ್ನು ತಳೆದಳು ಸತ್ಯವತಿ ಗಾಂಧಾರಿ? ಅಚ್ಚೋದೆ ಅನ್ನೋ ಹೆಣ್ಣು ಮಗಳು ಗಾಂಧಾರಿ. ಗಾಂಧಾರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕನ್ನಡಿ ಒಳಗಿನ ಗಂಟು. ಗಂಟು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ಕೋಣೆಯನ್ನು ತುಂಬಿದರೂ ಕೋಣೆಯು ಖಾಲಿಯಾಗೇ ಇರುತ್ತೆ. ಬೆಳಕು. ಬೆಳಕು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಳೆ ತೊಡಿಸು, ಕೋಳವನ್ನು ಹಾಕು. ಶಬ್ದದ ಅರ್ಥ ಕೇಳಲಿಲ್ಲ ನಾನು, ನುಡಿಗಟ್ಟಾಗಿ ಕೇಳ್ತಾ ಇದ್ದೀನಿ. ಬಾ ಮಾವ ಬಳೆ ಹಾಕ್ತಾನೆ ಅಂದರೆ ಗೊತ್ತು, ಜೈಲಿಗೆ ಕಳಿಸ್ತಾರೆ ಅಂತ. 2ನೇ ಪ್ರಶ್ನೆ. ತುರುಕು, ಗಿಡಿ, ಅಣಕು. ತಾವು ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಸತ್ಯವತಿಯಾಗಿತ್ತು, ವ್ಯಾಸರ ತಾಯಿ. ತಾವು ಗಾಂಧಾರಿ ಅಂತ ಹೇಳಿದರೆ. ಮುಂದಿನ ಪ್ರಶ್ನೆಗೆ ಉತ್ತರ ಕನ್ನಡಿ ಒಳಗಿನ ಗಂಟು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಹಣತೆಯ ಬೆಳಕು ಅಥವಾ ಬೆಳಕು. ಉತ್ತರ ಸರಿ ಅಂತ ಸ್ವೀಕರಿಸೋಣ. ಎಷ್ಟು ಸರಿಯಾಯಿತು? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಮುರಳಿ ಮೋಹನ್ ಅವರಿಗೆ ಕೊಡ್ತಾ ಇದ್ದೇವೆ 4 ಪುಸ್ತಕಗಳನ್ನು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ವೆಂಕಟಾಚಲಪತಿ ಅವರಿಗೆ 4 8 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಾಗರಾಜು ಅವರಿಗೆ 4 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.